ವಿಜಯದಶಮಿ ದಿವಸ ವಿಜಯದಶಮಿ ಪ್ರಯುಕ್ತ ಪಥ ಸಂಚಲನ ಮಾಡಿಕೊಂಡು ಬರುವ ಪರಿಪಾಠವನ್ನು RSS ಪಾಲಿಸಿಕೊಂಡು ಬಂದಿದೆ. ದೇಶದಾದ್ಯಂತ ಹಲವು ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ಇದು ನಡೆಯುತ್ತೆ. ಈ ಸಲ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಪರ್ಮಿಷನ್ ಸಿಗ್ತಾ ಇಲ್ಲ. RSS ಕಡೆಯಿಂದ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ಕಲಬುರಗಿ ಪೀಠದಲ್ಲಿ ಪ್ರಕರಣದ ವಿಚಾರಣೆ. ರಾಜ್ಯ ಸರ್ಕಾರ ಪಥ ಸಂಚಲನಕ್ಕೆ ಅನುಮತಿ ಕೊಡುವ ಮನಸ್ಸು ಹೊಂದಿಲ್ಲ. ಪಥ ಸಂಚಲನಕ್ಕೆ ಅವಕಾಶ ಕೊಟ್ಟರೆ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯಾಗುತ್ತೆ ಅಂತ ಇವತ್ತು ರಾಜ್ಯ ಸರ್ಕಾರದ ಪರವಾಗಿ AG ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದರು. ಎಂಟು ಸಂಘಟನೆಗಳು ಮೆರವಣಿಗೆ ಪ್ರತಿಭಟನೆಗಾಗಿ ಅರ್ಜಿ ಸಲ್ಲಿಸಿವೆ. 2 ವಾರಗಳಲ್ಲಿ ಎಲ್ಲರ ಸಭೆ ಕರೆದು ತೀರ್ಮಾನ ಮಾಡಲಾಗುವುದು. ಕಲಬುರಗಿ ಪೀಠದ ಎದುರು ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡನೆ ಮಾಡಿದರು. RSSನ ಮನವಿಯನ್ನ ಪೆಂಡಿಂಗ್ ಇಡಲಾಗಿದೆ, ನಿರಾಕರಿಸಿಲ್ಲ. 1-2 ವಾರದಲ್ಲಿ ತೀರ್ಮಾನ ಮಾಡ್ತೀವಿ ಅಂದ್ರು. ಶಾಂತಿ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂದ್ರು. RSS ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಅರುಣ್ ಶ್ಯಾಮ್ ವಾದ ಮಾಡ್ತಾ ಇದ್ರು. ಹಿರಿಯ ವಕೀಲರಾದ ಅರುಣ್ ಶ್ಯಾಮ್ ಸರ್ಕಾರ ಸಮಸ್ಯೆನ ನಿವಾರಿಸ್ತಾ ಇಲ್ಲ, ಸಮಸ್ಯೆನ ಸೃಷ್ಟಿ ಮಾಡ್ತಾ ಇದೆ. ನಾವು ನಿರ್ಧರಿಸಿದ ದಿನಾನೇ 10 ಸಂಘಟನೆಗಳ ಅರ್ಜಿ ಸಲ್ಲಿಸಬಹುದು, ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೆಂಗೆ? ಪ್ರತಿಭಟನೆ ಮೆರವಣಿಗೆ ಮಾಡೋದು ಮೂಲಭೂತ ಹಕ್ಕು, ಇದರಿಂದ ಸಮಸ್ಯೆಯಾಗತ್ತೆ ಅಂತ ಹೇಳೋದು ಸರಿಯಲ್ಲ ಅಂತ. ಏಕಾಏಕಿ ನಾಳೆನೇ ಪಥಸಂಚಲನ ಮಾಡಿಬಿಡ್ತೀವಿ, ನಾಡಿದ್ದೇ ಪಥಸಂಚಲನ ಮಾಡಿಬಿಡ್ತೀವಿ ಅಂತ ನಿರ್ಧರಿಸಿದ್ದಲ್ಲ. ಸಾಕಷ್ಟು ಸಮಯ ಕೊಟ್ಟು ದಿನಾಂಕ ನಿಗದಿ ಮಾಡಿದ್ದೀವಿ. ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗೋದಿಲ್ಲ ಅಂದ್ರೆ ಸೆಂಟ್ರಲ್ ಫೋರ್ಸಸ್ ಕರೆಸ್ಕೊಳ್ಳಿ ಅಂದ್ರು. ಹಿರಿಯ ವಕೀಲರಾದ ಅರುಣ್ ಶ್ಯಾಮ್ RSS ಪರವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಮಸ್ಯೆ ಆಗತ್ತೆ ಅನ್ನೋದಾದ್ರೆ, ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕಾಗೋದಿಲ್ಲ ಅಂದ್ರೆ ಕೇಂದ್ರೀಯ ಪಡೆಗಳನ್ನು ಕರೆಸಿಕೊಳ್ಳಿ ಅಂದ್ರು. ಅದಕ್ಕೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಆಕ್ಷೇಪ ವ್ಯಕ್ತಪಡಿಸಿದರು. ಇನ್ನೊಂದೆರಡು ವಾರಗಳಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಹೇಳಿದ್ರು. ಶಾಂತಿ ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂದ್ರು. ಯಾವಾಗ ಶಾಂತಿ ಸಭೆ ಕರೀತೀರಿ ಅಂದ್ರೆ ದಿನಾಂಕ ನಿಗದಿ ಆಗಿರಲಿಲ್ಲ. ಹೈಕೋರ್ಟೇ ಸೂಚನೆ ಕೊಡ್ತಿ 28ನೇ ತಾರೀಕು ಶಾಂತಿ ಸಭೆ ಮಾಡಬೇಕು, 30ನೇ ತಾರೀಕು ಹೈಕೋರ್ಟಿಗೆ ರಿಪೋರ್ಟ್ ಕೊಡಿ ಅಂತ. ಪ್ರಕರಣದ ವಿಚಾರಣೆಯನ್ನ 30ನೇ ತಾರೀಖಿಗೆ ಮುಂದೂಡಲಾಗಿದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ. ಎಲ್ಲಿ ಸಭೆ ಮಾಡ್ತೀರಿ ಅಂತ ನ್ಯಾಯಾಧೀಶರು ಕೇಳಿದ್ರು, ನ್ಯಾಯಮೂರ್ತಿಗಳು ಕೇಳಿದ್ರು. ಇವತ್ತು ಸಂಜೆಯ ಒಳಗೆ
ಸಭೆಯ ಸಮಯ ಮತ್ತು ಸ್ಥಳವನ್ನ ನಿರ್ಧರಿಸ್ತೀವಿ ಅಂದಿದ್ದಾರೆ ಅಡ್ವೊಕೇಟ್ ಜನರಲ್. ದಿನಾಂಕವನ್ನು ಹೈಕೋರ್ಟೇ ನಿರ್ಧರಿಸಿದೆ, 28ನೇ ತಾರೀಕು. ಯಾವತ್ತು ಅನ್ನೋದನ್ನ ಹೈಕೋರ್ಟ್ ನಿರ್ಧರಿಸಿದೆ. ಎಷ್ಟೊತ್ತಿಗೆ, ಎಲ್ಲಿ ಅನ್ನೋದನ್ನು ರಾಜ್ಯ ಸರ್ಕಾರ ನಿರ್ಧರಿಸಬೇಕು. RSS ಅರ್ಜಿ ಸಲ್ಲಿಸಿದ ನಂತರ ಇನ್ನು 5 ಸಂಘಟನೆಗಳ ಅರ್ಜಿ ಸಲ್ಲಿಸಿದಾವೆ. ಆವತ್ತೇ ಪಥಸಂಚಲನ ಮಾಡ್ತೀವಿ ಅಂತ ಭೀಮ್ ಆರ್ಮಿ ಅವರು ಕೇಳ್ತಾ ಇದ್ದಾರೆ. RSS ನಂತೆ ನಮಗೂ ಪಥಸಂಚಲನ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ. ದಲಿತ ಪ್ಯಾಂಥರ್ಸ್ನವರು ಸಂವಿಧಾನದ ಪೀಠಿಕೆ ಮತ್ತು ಲಾಠಿ ಹಿಡಿದು ಪಥಸಂಚಲನ ಮಾಡ್ತೀವಿ ಅಂತಿದ್ದಾರೆ. ರಾಜ್ಯ ರೈತ ಸಂಘದವರು ಮಹಾರಾಷ್ಟ್ರ ಮಾದರಿಯಲ್ಲಿ ಬೆಳೆಹಾನಿ ಪರಿಹಾರಕ್ಕೆ ಆಗ್ರಹಿಸಿ ಪ್ರತಿಭಟಿಸ್ತೀವಿ ಅಂತಾರೆ. ಕ್ರಿಶ್ಚಿಯನ್ ಸಂಘದವರು ಮನವಿ ಕೊಟ್ಟಿದ್ದಾರೆ, ವಿಶ್ವ ಶಾಂತಿಗಾಗಿ ಪ್ರಾರ್ಥನಾ ನಡಿಗೆ ಮಾಡ್ತೀವಿ ಅಂತ, ಪ್ರೇಯರ್ ಮಾರ್ಚ್. ಇನ್ನು ಕುರುಬ ಸಮುದಾಯದವರಿಂದ ಅರ್ಜಿ, ಕುರುಬರನ್ನ ಎಸ್ಟಿಗೆ ಸೇರಿಸಬೇಕು ಅಂತ ಬೃಹತ್ ರ್ಯಾಲಿ ಮಾಡ್ತೀವಿ ಅಂತ. ಎಲ್ಲರೂ ಕೇಳ್ತಾ ಇರೋದು ನವೆಂಬರ್ 2ನೇ ತಾರೀಖೆ. ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಲಾ ಅಂಡ್ ಆರ್ಡರ್ ಇಶ್ಯೂ ಆಗುತ್ತೆ ಅನ್ನೋದನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ವಾದಗಳು ಇರಲಿಲ್ವಾ ರಾಜ್ಯ ಸರ್ಕಾರದ ಕಡೆಯಿಂದ? ಅಜಿತ್, ಅಂದರೆ ಇವತ್ತು ಕಲಬುರಗಿ ಪೀಠದಲ್ಲಿ ನಡೆದಂತಹ ಒಂದು ಈ ವಿಚಾರಣೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ಈ ಒಂದು RSS ಪಥಸಂಚಲನಕ್ಕೆ ಒಂದು ಅನುಮತಿಯನ್ನು ಕೊಡುವಂತ ಇಚ್ಛೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವ್ರ ವಾದದಲ್ಲಿ ಕೇಳ್ತಾ ಇತ್ತು. ಜೊತೆಗೆ ಅವರು ಒಂದು ವರದಿಯನ್ನ ನ್ಯಾಯಪೀಠಕ್ಕೆ ನೀಡಿದ್ರು, ಅದು DC ಅವರು ಕೊಟ್ಟಂತಹ ವರದಿ. ಜೊತೆಗೆ SP ಅವರು ಕೂಡ ಹೇಳಿದ್ದಾರೆ, ಇಲ್ಲೆಲ್ಲ ಒಂದು ಕಡೆ 2ನೇ ತಾರೀಕು ಅನುಮತಿಯನ್ನು ಕೊಟ್ಟಿದ್ದೆ, ಅದಲ್ಲಿ ಕಾನೂನು ಸುವ್ಯವಸ್ಥೆ, ಪಬ್ಲಿಕ್ ಆರ್ಡರ್ ಕೂಡ ಸಮಸ್ಯೆ ಆಗಬಹುದು ಅನ್ನುವಂಥದ್ದನ್ನ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ RSS ಅವರು ಕೊಟ್ಟಂತ ಅರ್ಜಿಯನ್ನ ನಾವು ರಿಜೆಕ್ಟೂ ಮಾಡಿಲ್ಲ, ಅಕ್ಸೆಪ್ಟೂ ಮಾಡಿಲ್ಲ, ಆ ಸಂಬಂಧಪಟ್ಟಂತ ಚರ್ಚೆಗಳು ನಡೀತಾ ಇದೆ ಅನ್ನುವಂತ ವಿಚಾರವನ್ನ AG ಅವರು ಹೇಳ್ತಾರೆ. ಸೊ ಅದರಲ್ಲಿ ಒಂದು ಅದೇ ದಿನಾಂಕಕ್ಕೆ 8ಕ್ಕೂ ಹೆಚ್ಚು ಸಂಘಟನೆಗಳು ಈಗಾಗಲೇ ಮನವಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವತ್ತು ಒಂದಷ್ಟು ಅಂದ್ರೆ ಅನುಮತಿಯನ್ನ ಕೊಟ್ಟಿದ್ದೆ, ಆದಲ್ಲಿ ಚಿತ್ತಾಪುರದ ಒಂದಷ್ಟು ಪ್ರಮುಖ ರಸ್ತೆಯಲ್ಲಿ, ಅಂದ್ರೆ ಯಾವ ಜಾಗದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಥವಾ ಮೆರವಣಿಗೆಯನ್ನ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾರೆ, ಅದು ಹೆಚ್ಚು ಜನಸಂದಣಿ ಇರುವಂತಹ, ಹೆಚ್ಚು ವಹಿವಾಟುಗಳಿರುವಂತಹ ಜಾಗ, ಅಲ್ಲಿ ಒಂದು ಈ ಪಥಸಂಚಲನಗಳು ಹೋಗಿದ್ದೇ ಆದಲ್ಲಿ ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಬಹುದು ಅನ್ನುವಂಥ ಮಾಹಿತಿಗಳಿದೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ಸ್ಥಳೀಯ ಸಂಸ್ಥೆಗಳ ಜೊತೆ, ಅಂದ್ರೆ ಈ ಆರ್ಗನೈಸರ್ ಜೊತೆ ಎಲ್ಲವೂ ಕೂಡ ಚರ್ಚೆ ನಡೀತಾ ಇದೆ. ಚರ್ಚೆ ಆದ ನಂತರವಷ್ಟೇ ನಾವು ಇದನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಕಪಲ್ ಆಫ್ ವೀಕ್ಸ್ ಟೈಮ್ ಬೇಕು ಅನ್ನುವಂಥದ್ದನ್ನ AG ಅವರು ಕೇಳ್ತಾರೆ. ಈ ಒಂದು ಮನವಿ ಮಾಡಿದ ಸಂದರ್ಭದಲ್ಲಿ ನ್ಯಾಯಪೀಠ ಎಲ್ಲ ಒಂದು ಕಡೆ ಒಂದು ಅಸಮಾಧಾನ ವ್ಯಕ್ತಪಡಿಸುತ್ತೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿಮಗೆ ಸಫಿಷಿಯಂಟ್ ಟೈಮ್ ಅನ್ನು ಈಗಾಗಲೇ ಕೊಡಲಾಗಿತ್ತು, ಅಂದ್ರೆ ಇದಕ್ಕೆ ಒಂದು ಸರಿಯಾದಂಥ ಉತ್ತರ ಜೊತೆ ಬನ್ನಿ ಅನ್ನುವಂಥದ್ದು. ಇನ್ನೂ ಕೂಡ ನೀವು ಸಭೆ ಯಾವಾಗ ಮಾಡ್ತೀರಿ, ಯಾರ ಜೊತೆ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ ಅನ್ನುವಂಥದ್ದು ಕೂಡ ನಿಮಗೆ ಸರಿಯಾದಂಥ ಒಂದು ಸ್ಪಷ್ಟನೆ ಇಲ್ಲದೆ ಇಲ್ಲಿ ಒಂದು ಮನವಿಯನ್ನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು, ಮತ್ತೆ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅನ್ನುವಂಥ ಮಾಹಿತಿಗಳಿದೆ ಅನ್ನುವಂಥದ್ದನ್ನ AG ಅವರು ಉಲ್ಲೇಖ ಮಾಡಿದಂಥ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ಏನು ಅರುಣ್ ಶ್ಯಾಮ್ ಅವರಿದ್ರು, ಅವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸುವ ಮೂಲಕ ಈ ರೀತಿ ನೀವು ಕಾನೂನು ಸುವ್ಯವಸ್ಥೆಯಿಂದಾಗಿ ಒಂದು ಮೆರವಣಿಗೆಗಳಿಗೆ, ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ನಿರಾಕರಣೆ ಮಾಡ್ತಾ ಇದ್ದೀರಿ ಅಥವಾ ಯಾವುದೇ ಒಂದು ನಿರ್ಧಾರವನ್ನು ಮಾಡ್ತಿಲ್ಲ ಅನ್ನೋದಾದ್ರೆ ಇದು ಎಷ್ಟರ ಮಟ್ಟಿಗೆ ಆಡಳಿತದ ವೈಖರಿ? ಒಂದು ವೇಳೆ ಇಲ್ಲಿನ ರಾಜ್ಯದಲ್ಲಿರುವಂತಹ ಒಂದಷ್ಟು ಅಂದ್ರೆ ಫೋರ್ಸಸ್ ಇಂದ ನಿಮಗೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೆ ಕೇಂದ್ರದಿಂದ ತರಿಸ್ಕೊಳ್ಳಿ, ಸೆಂಟ್ರಲ್ ಫೋರ್ಸ್ಗಳನ್ನ ಕರೆಸ್ಕೊಳ್ಳಿ ಅನ್ನುವಂಥದ್ದನ್ನ ಅರುಣ್ ಶ್ಯಾಮ್ ಅವರು ಉಲ್ಲೇಖ ಮಾಡಿದ ಸಂದರ್ಭದಲ್ಲಿ AG ಅವರು ಕೂಡ ಎಲ್ಲ ಒಂದು ಕಡೆ ಆ ಒಂದು ವಾದ ಸಂದರ್ಭದಲ್ಲಿ ಒಂದು ಈಟೆಡ್ ಆರ್ಗ್ಯುಮೆಂಟ್ ಶುರುವಾಗುತ್ತೆ. ಆಗ ಜಡ್ಜ್ ಅವರು ಇಂಟರ್ಫಿಯರ್ ಆಗಿ ನಿಮ್ಮ ವಾದವನ್ನ ನಿಲ್ಲಿಸಿ, ಇದನ್ನೆಲ್ಲ ಬೇಡ ಎಂದು ಯಾವತ್ತು ಸಭೆಯನ್ನ ಮಾಡ್ತೀರಿ ಅನ್ನುವಂಥದ್ದು. ಜೊತೆಗೆ ಒಂದು ಪ್ರಮುಖವಾದ ವಿಚಾರವನ್ನ ಜಡ್ಜ್ ಹೇಳ್ತಾರೆ, ಈ ಇಶ್ಯೂಗಳನ್ನ, ಇಂತಹ ಇಶ್ಯೂಗಳನ್ನ ನೀವು ಹೇಗೆ ಹ್ಯಾಂಡ್ಲ್ ಮಾಡ್ತೀರಿ ಅನ್ನುವಂಥದ್ದು ರಾಜ್ಯದ ಆಡಳಿತವನ್ನ ಒಂದು ನಿರ್ಧಾರ ಮಾಡುತ್ತೆ. ಸೊ ಅದು ಎಷ್ಟರ ಮಟ್ಟಿಗೆ ನೀವು ನಿರ್ಧಾರ ಮಾಡ್ತೀರಿ ಅಂದ್ರೆ ಇದನ್ನ ಸಮದೂಗಿಸ್ಕೊಂಡು ಹೋಗ್ತೀರಿ ಅಥವಾ ಎಷ್ಟರ ಮಟ್ಟಿಗೆ ಇದನ್ನ ಹ್ಯಾಂಡಲ್ ಮಾಡ್ತೀರಿ ಅನ್ನುವಂಥದ್ದು ಆಡಳಿತವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು. ಸರ್ಕಾರ ಎಷ್ಟರ ಮಟ್ಟಿಗೆ ಇದನ್ನ ಹ್ಯಾಂಡಲ್ ಮಾಡುತ್ತೆ ಅನ್ನುವಂಥದ್ದು ನಿಮ್ಮ ಗೌರ್ಮೆಂಟ್ ನ ಕೆಪಾಸಿಟಿಯನ್ನ ನಿರ್ಧಾರ ಮಾಡುತ್ತೆ ಅನ್ನುವಂಥ ಸೂಚ್ಯವಾದಂತಹ ಒಂದು ವರ್ಡ್ ಅನ್ನು ಕೂಡ ಹೇಳ್ತಾರೆ. ಅದಾದ ನಂತರ ಒಂದು ಏನು
ಯಾವಾಗ ನೀವು ಒಂದು ಸಭೆಯನ್ನ ಶಾಂತಿ ಸಭೆಯನ್ನ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ ಅನ್ನುವಂಥದ್ದಕ್ಕೆ ಒಂದು ವಾರ ಬೇಕು, 2 ವಾರ ಬೇಕು ಅನ್ನುವಂಥದ್ದನ್ನೇ AG ಅವರು ಪುನಃ ಹೇಳ್ತಾ ಇದ್ದ ಸಂದರ್ಭದಲ್ಲಿ ಜಡ್ಜ್ ಅವರು ಹೇಳ್ತಾರೆ, ನೀವು 28ಕ್ಕೆ ಸಭೆಯನ್ನ ನಡೆಸಿ ಸ್ಥಳೀಯ ಆಡಳಿತದ ಜೊತೆಗೆ ಮತ್ತೆ ಸಂಘಟಕರ ಜೊತೆಗೆ ಒಂದು ಸಭೆಯನ್ನ ಮಾಡಿ 30ಕ್ಕೆ ವರದಿಯನ್ನ ಸಲ್ಲಿಸಿ ಅನ್ನುವಂಥದ್ದು. ಅದಕ್ಕೆ ಅರ್ಜಿದಾರ ಪರ ವಕೀಲರು ಕೂಡ ಇಲ್ಲ 28 ಕೂಡ ಲೇಟ್ ಆಗುತ್ತೆ, ನಾಳೆ ಸಭೆಯನ್ನ ಮಾಡಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಂತಿ ಸಭೆಯನ್ನು ಮಾಡುವಂಥದ್ದಾಗ್ಲಿ, ವರದಿಯನ್ನು ಕೊಡುವಂಥದ್ದಾಗ್ಲಿ, ಕ್ರಮವನ್ನು ಕೈಗೊಳ್ಳುವಂಥದ್ದಾದ್ರೆ ನಾವು ಅಂದುಕೊಂಡಂತೆ ನವೆಂಬರ್ 2ಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಜಡ್ಜ್ ಹೇಳುವಂಥದ್ದು, ನೀವು ನವೆಂಬರ್ 2ಕ್ಕೆ ಏನು ಮನವಿಯನ್ನ ಕೊಟ್ಟಿದ್ದಾರೆ ಅವತ್ತಿಗೆ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುವ ರೀತಿಯನ್ನ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪ್ರಕ್ರಿಯೆಗಳನ್ನ ಮುಂದುವರಿಸಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಸಫಿಷಿಯೆಂಟ್ ಟೈಮ್ ಇದೆ, ನವೆಂಬರ್ 2ಕ್ಕೆ ನೀವು ಹೇಳ್ತಾ ಇದ್ದೀರಿ, ಅಷ್ಟರ ಒಳಗಾಗಿ ಸಭೆ ನಡಿಬೇಕು, ಅದಾದ ವರದಿಯನ್ನ ನೀವು 30ನೇ ತಾರೀಕು ತೆಗೆದುಕೊಂಡು ಕೋರ್ಟ್ ಮುಂದೆ ಬನ್ನಿ, ಅದಾದ ನಂತರ ನಿರ್ಧಾರ ಮಾಡೋಣ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದು ವಿಚಾರವನ್ನ ಜಡ್ಜ್ ಉಲ್ಲೇಖವನ್ನ ಮಾಡ್ತಾರೆ, ಇದನ್ನ ಅಂದ್ರೆ ಅನಗತ್ಯವಾಗಿ ಪ್ರೊಲಾಂಗ್ ಮಾಡಬೇಡಿ ಅನ್ನುವಂಥದ್ದನ್ನ. ಅಂದ್ರೆ ಈ ವಿಚಾರವನ್ನ ಇಟ್ಟುಕೊಂಡು ಬೇರೆ ಸಂಘಟನೆಗಳು ಬರ್ತಾರೆ ಅನ್ನುವಂಥದ್ದಾಗ್ಲಿ, ಇವರ ಅಂದ್ರೆ RSS ನ ಒಂದು ಮನವಿಯನ್ನ ನಿರ್ಧಾರ ಮಾಡದೆ ಹಾಗೆ ಇಟ್ಟುಕೊಳ್ಳುವಂತಹದ್ದು, ನೀವು ನೋಡ್ತೀವಿ ಅನ್ನುವಂಥದ್ದು, ಸಭೆಗಳನ್ನ ಮಾಡ್ತೀವಿ ಅನ್ನುವಂಥದ್ದು, ಬೇರೆಯವ್ರ ಜೊತೆ ಅವರು ಕೇಳ್ತಾರೆ ಅನ್ನುವಂಥದ್ದು, ಇದೆಲ್ಲವೂ ಕೂಡ ಸರಿಯಾದಂತ ಕ್ರಮ ಅಲ್ಲ. ಇದನ್ನ ಹ್ಯಾಂಡ್ಲ್ ಮಾಡಿ ಅನ್ನುವಂಥದ್ದನ್ನ ಸೂಚ್ಯವಾಗಿ ಸರ್ಕಾರ ಕೇಳಿರುವಂಥದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಅರುಣ್ ಶ್ಯಾಮ್ ಅವರು ಒಂದು ಹೇಳ್ತಾರೆ, ನಾವು ಕೋರ್ಟ್ ಹೇಳಿದಂತೆ ಜೆಂಟ್ಲ್ಮ್ಯಾನ್ ಅಗ್ರಿಮೆಂಟ್ ರೀತಿ ನೀವು ಪ್ರತ್ಯೇಕವಾದಂತ ದಿನಾಂಕವನ್ನ ಹೇಳಿ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿತ್ತು. ಹಾಗಾಗಿ ನಾವು ನವೆಂಬರ್ 2ಕ್ಕೆ ಹೇಳಿದ್ವಿ, ಅದೇ ದಿನಾಂಕಕ್ಕೆ ಬೇರೆ ಸಂಘಟನೆಯವರು ಬಂದು ನಮಗೆ ಅವತ್ತೇ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥದ್ರಿಂದ ಇದು ಸರಿಯಲ್ಲ. ಹಾಗಾಗಿ ಬೇರೆ ಸಂಘಟನೆಗಳು ಕೇಳಿರುವಂಥದ್ದಕ್ಕೆ ಪ್ರತ್ಯೇಕವಾದ ದಿನಾಂಕವನ್ನ ನೀಡುವಂತ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಇಲ್ಲಿರುವಂತದ್ದೇನೆಂದ್ರೆ, ಅಲ್ಲ ರಮೇಶ್, ನಾನು ಕ್ವಶನ್ ಇದ್ದದ್ದು ಅಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದೇ ಸರ್ಕಾರದ ವಾದವಾಗಿತ್ತು. ಅಂದರೆ ಹೊರಗಡೆ ಪಬ್ಲಿಕ್ ಕನ್ಸಂಪ್ಷನ್ಗೆ ನೀಡಲಾದ ಹೇಳಿಕೆಗಳಲ್ಲಿ ಲಾಠಿ ಅನ್ನುವ ಮಾರಕಾಸ್ತ್ರವನ್ನು ಹಿಡ್ಕೊಂಡು ಓಡಾಡ್ತಾರೆ, ಕೋಮು ಸೌಹಾರ್ದತೆಗೆ ಧಕ್ಕೆ ಆಗುತ್ತೆ, ಸಂವಿಧಾನಕ್ಕೆ ವಿರುದ್ಧ, RSS ರಿಜಿಸ್ಟರ್ಡ್ ಆರ್ಗನೈಸೇಷನ್ ಅಲ್ಲ, ಇವೆಲ್ಲ ಪಬ್ಲಿಕ್ ಕನ್ಸಂಪ್ಷನ್ಗೆ ನಾಯಕರುಗಳ ಕೊಟ್ಟ ಹೇಳಿಕೆಯಾಗಿತ್ತೆ ಹೊರತು ಕೋರ್ಟಿನ ಮುಂದೆ ಅಡ್ವೊಕೇಟ್ ಜನರಲ್ ಯಾವ ವಾದವನ್ನು ಮಂಡಿಸಲಿಲ್ವಾ? ಇಲ್ಲ ಅಜಿತ್, ಅಂದ್ರೆ ಈ ಸಂಬಂಧಪಟ್ಟಂತೆ ಅರ್ಜಿದಾರರ ಪರ ವಕೀಲರು ಒಂದು ಹಂತದಲ್ಲಿ ಹೇಳ್ತಾರೆ, ಅಂದ್ರೆ ಸರ್ಕಾರವನ್ನು ಪ್ರತಿನಿಧಿಸುವಂತವರು ಹೊರಗಡೆ ಮಾಧ್ಯಮಗಳಲ್ಲಿ ಯಾವ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಾಗಲಿ, ಸೋಷಿಯಲ್ ಮೀಡಿಯಾದಾಗಲಿ, ಪಬ್ಲಿಕ್ ಪರ್ಸೆಪ್ಷನ್ ಅಲ್ಲಿ ಏನು ಚರ್ಚೆ ಆಗುತ್ತೆ ಬೇಡ, ಇಲ್ಲಿ ನೀವು ಏನು ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ, ನಿಮಗಿರುವಂಥ ಕಾನೂನಾತ್ಮಕ ಅವಕಾಶಗಳೇನು, ಇದರ ಬಗ್ಗೆ ನಾವು ಚರ್ಚೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಮಾಧ್ಯಮಗಳ ವರದಿಗೆ ಸಂಬಂಧಪಟ್ಟಂತೆ ಆಗಲಿ ಮತ್ತೆ ಇತರೆ ಹೊರಗಡೆ ಒಂದಷ್ಟು ಜನ ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ, ಬೇರೆಯವರು ಏನು ಹೇಳಿಕೆಗಳನ್ನ ಕೊಟ್ಕೊಂಡು ಇದನ್ನ ಒಂದು ರೀತಿ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಅದನ್ನ ನಾವು ಇಲ್ಲಿ ಚರ್ಚೆ ಮಾಡುವಂತ ಅಗತ್ಯತೆ ಇಲ್ಲ. ಸರ್ಕಾರ ಏನೋ ಒಂದು ಮನವಿಯನ್ನ ಕೊಟ್ಟಿದೆ, ಆ ಮನವಿಯನ್ನ ಪುರಸ್ಕರಿಸುವಂತ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ, ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ತಯಾರಿಗಳನ್ನ ಮಾಡ್ಕೊಂಡಿದ್ದೀರಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಹಾಗಾಗಿ ಶಾಂತಿ ಸಭೆಯನ್ನ ಅಥವಾ ಒಂದು ಎಲ್ಲ ಸಂಘಟನೆಯವರು ಯಾರು ಮನವಿಯನ್ನು ಮಾಡ್ಕೊಂಡಿದ್ರೆ ಅವರೆಲ್ಲರನ್ನು ಕರೆದು ನಾವು ಸಭೆಯನ್ನು ಮಾಡ್ತೀವಿ ಅಂತಂದಾದ್ರೆ ಆದಷ್ಟು ಬೇಗ ಮಾಡಿ ನೀವು ಒಂದು ಅಪೀಲನ್ನು ಮಾಡಿ, ಯಾರ್ಯಾರು ಸಂಘಟಕರು ಬಂದಿದ್ದಾರೆ ಮತ್ತೆ ಜನರಿಗೆ ಇವರ ಅಂದ್ರೆ ಒಂದು ಪ್ರತಿಭಟನೆ ಮಾಡುವಂತದ್ದಾಗಲಿ, ಮೆರವಣಿಗೆ ಮಾಡೋ, ಪಥಸಂಚಲನ ಮಾಡುವಂತದ್ದಾಗಿ ಮೂಲಭೂತ ಹಕ್ಕಾಗಿದೆ. ಸೊ ಅದನ್ನ ಮಾಡ್ಲಿಕ್ಕೆ ಅವರಿಗೆ ಅನುವು ಮಾಡಿಕೊಂಡ ನಿಟ್ಟಿನಲ್ಲಿ ಸರ್ಕಾರ ಒಂದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಆದಷ್ಟು ಬೇಗ ಕರೆದು 28ಕ್ಕೆ ಕರೆದು 30ಕ್ಕೆ ವರದಿಯನ್ನು ತೆಗೆದುಕೊಂಡು ಬನ್ನಿ. ಮತ್ತೆ 2ನೇ ತಾರೀಕು ಏನೋ ಒಂದು ಮನವಿಯನ್ನು ಮಾಡಿದರೆ ಅದು ನಿಮ್ಮ ಮನದಲ್ಲಿ ಇಟ್ಟುಕೊಂಡು ಆವತ್ತಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು ನಡಿಬೇಕು ಅನ್ನೋದನ್ನು ಕೂಡ ಹೇಳಿರುವಂತಹದ್ದು. ಸೊ ಇದನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಇಡೀ ವಾದವನ್ನ ನೋಡ್ತಾ ಹೋದ್ರೆ ಒಂದ್ ಕಡೆ SP ಅವರ ವಾದ ಇದ್ರೆ ವರದಿ ಇದೆ, DC ಅವರ ವರದಿ ಇದೆ, ಅಲ್ಲಿನ ಒಂದು ಕಾನೂನು ಸುವ್ಯವಸ್ಥೆ ಆಗಿರ್ಬೋದು, ಪಬ್ಲಿಕ್ ಆರ್ಡರ್ ಡಿಸಾರ್ಡರ್ ಆಗ್ಬೋದು ಅನ್ನುವಂಥದ್ದನ್ನು ಹೇಳುವಂತ ನೋಡ್ತಾ ಹೋದ್ರೆ ಎಲ್ಲ ಒಂದ್ ಕಡೆ ಈ ಬೇರೆಯವರು ಕೊಟ್ಟಂತಹ ಒಂದಷ್ಟು ಅರ್ಜಿಗಳನ್ನಾಗ್ಲಿ ಮನವಿಗಳನ್ನಾಗ್ಲಿ ಕೂಡ ಅವತ್ತೇ ಡೇಟ್ಗೆ ಇರೋದ್ರಿಂದ ಇದನ್ನ ಸರಿಯಾದಂತ ರೀತಿಯಲ್ಲಿ ಡಿಸ್ಪೋಸ್ ಮಾಡಲಿಕ್ಕೆ ಎಲ್ಲ ಒಂದ್ ಕಡೆ ಸರ್ಕಾರ ಬೇಕಂತಾನೆ ಈ ರೀತಿಯಾದಂತಹ ಒಂದಷ್ಟು ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದೆಯಾ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಅದನ್ನು ನೋಡಿದ್ರೆ ಕೋರ್ಟ್ ಹೇಳಿರುವಂತದ್ದು 28ಕ್ಕೆ ನೀವು ಒಂದು ಪೀಸ್ ಮೀಟಿಂಗ್ ಅನ್ನ ಮಾಡಿ ಅದರ ವರದಿಯನ್ನು ಸಮೇತ ಬನ್ನಿ, 30ಕ್ಕೆ ನಾವು ಆರ್ಡರ್ನ ಮಾಡ್ತೇವೆ ಅನ್ನುವಂಥದ್ದು. ಸೊ ಹಾಗಾಗಿ ಸರ್ಕಾರ ಈಗ ಅದು ಜಿಲ್ಲಾಡಳಿತ ಆಗಲಿ 30ನೇ ತಾರೀಕು ಒಂದು ಸಭೆಯನ್ನ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಯಾವತ್ತು ಕೊಡಬೇಕು, ಯಾರಿಗೆ ಕೊಡಬೇಕು, ಯಾವ ಡೇಟಲ್ಲಿ ಕೊಡಬೇಕು, ಅಥವಾ ಒಂದೇ ದಿನದಲ್ಲಿ ಕೊಡುವಂತಾದ್ರೆ ಸಮಯ ಆಗಲಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಸಿಫಿಕ್ ಆದಂತ ವರದಿ ಸಮೇತ 30ನೇ ತಾರೀಕು ಮತ್ತೆ ಕೋರ್ಟ್ಗೆ ಸರ್ಕಾರ AG ಹೋಗಬೇಕಾಗಿರುವಂತಹದ್ದು. ಅಜಿತ್, ಸೊ ಇವತ್ತಿನ ಅರ್ಜಿ ಇರೋದು RSS ಪರ ಮತ್ತು ರಾಜ್ಯ ಸರ್ಕಾರ, RSS ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇಬ್ಬರು ವಾದ ಪ್ರತಿವಾದ ಮಾತ್ರ.
ಅರ್ಜಿ ಸಲ್ಲಿಸಿರುವ ಇನ್ನು 5 ಸಂಘಟನೆಗಳೇನಿದಾವೆ, ಯಾವ ಸಂಘಟನೆಗಳು ಈ ಪ್ರಕರಣಕ್ಕೆ ಪಾರ್ಟಿ ಅಲ್ಲ ಅಲ್ವಾ? ಇವತ್ತಿನ ನಡೆದಂತದ್ದಾಗ್ಲಿ ಮತ್ತೆ 19ನೇ ತಾರೀಕು ನಡೆದಂತಹ ವಿಚಾರಣೆ ಸಂದರ್ಭದಲ್ಲಿ ಕೇವಲ RSS ನ ಪಥಸಂಚಲನ ಸಂಘಟನೆಕಾರರು ಅಂದ್ರೆ ಅಶೋಕ್ ಪಾಟೀಲ್ ವರ್ಸಸ್ ಸ್ಟೇಟ್ ಇರುವಂತಹದ್ದು. ಸೊ ಇವ್ರ ಮಧ್ಯೆ ಅಂದ್ರೆ ಇಲ್ಲಿ ಕೇಳ್ತಾ ಇರುವಂತದ್ದು RSS ನ ಪಥಸಂಚಲನಕ್ಕೆ ಒಂದು ಅನುಮತಿಯನ್ನ ಕೋರಿದ್ವಿ. ಅಂದ್ರೆ ನಾವು 19ನೇ ತಾರೀಕು ಒಂದು ಪಥಸಂಚಲನ ಮಾಡಬೇಕು ಅಂತ ಒಂದು ಸಫಿಶಿಯಂಟ್ ಟೈಮ್ನ ಹಿಂದೆ ನಾವು ಇದನ್ನ ಅರ್ಜಿಯನ್ನ ಸಲ್ಲಿಸಿದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳನ್ನ ಕೇಳಿದ್ರು ಆ ಮಾಹಿತಿಗಳನ್ನ ಕೊಟ್ಟಿದ್ದೇವೆ. ಮತ್ತೆ ಈ ಹಿಂದೆ ಯಾವ ರೀತಿಯಾದಂತ ಒಂದು ಪ್ರಕ್ರಿಯೆಗಳನ್ನ ಪಾಲನೆ ಮಾಡಲಾಗಿತ್ತು ಆ ಪ್ರಕ್ರಿಯೆಗಳನ್ನೇ ನಾವು ಮಾಡ್ತಾ ಇದೀವಿ. ಸೊ ಕೇವಲ ಚಿತ್ತಾಪುರದಲ್ಲಿ ಮಾತ್ರ ಈ ಒಂದು ಪಥಸಂಚಲನ ನಡೀತಾ ಇಲ್ಲ, ರಾಜ್ಯದ ಹಲವು ಕಡೆ ಕೂಡ 100 ಕಡೆ ಈ ಪಥಸಂಚಲನಗಳು ನಡೀತಾ ಇದೆ. ಅಲ್ಲಿ ಎಲ್ಲಿಯೂ ಇರದೇ ಇರುವಂತಹ ಒಂದಷ್ಟು ಕಾನೂನು, ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಕಂಡೀಷನ್ಸ್ಗಳು ಇಲ್ಲಿ ಯಾಕೆ ಅನ್ನುವಂಥದ್ದು. ಇಲ್ಲಿ ಅವತ್ತು ಅರುಣ್ ಶಾಮ್ ಅವರು ಹೇಳಿದ್ದು ಕೂಡ ಅದೇ. ಸೊ ಈಗ ರಾಜ್ಯದಲ್ಲಿ 450ಕ್ಕೂ ಹೆಚ್ಚು ಪಥಸಂಚಲನಗಳು ನಡೆದಿದೆ, ಅಲ್ಲಿ ಎಲ್ಲಿಯೂ ಕೂಡ ಇಲ್ಲದೆ ಇರುವಂತಹ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಹಾಳಾಗುತ್ತೆ ಅನ್ನುವಂಥದ್ದು ಇಲ್ಲೇ ಯಾಕೆ ಅನ್ನುವಂಥದ್ದಕ್ಕೆ ಇಲ್ಲಿ ಸರಿಯಾದಂತಹ ಉತ್ತರವನ್ನ ಸರ್ಕಾರ ಕೊಡ್ತಾ ಇಲ್ಲ. ಹಾಗಾಗಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವಂತದ್ದಾಗ್ಲಿ ಮತ್ತೆ ಸಂಘಟಕರು ಒಂದು ಮೆರವಣಿಗೆ, ಪ್ರತಿಭಟನೆ, ಪಥಸಂಚಲನ ಏನೇ ಆಗಲಿ ಅದನ್ನ ಮಾಡುವಂತ ಸಂಬಂಧಪಟ್ಟಂತೆ ಸೂಕ್ತ ಬದ್ಧತೆಯನ್ನ ಸರ್ಕಾರ ಕೊಡಬೇಕಾಗತ್ತೆ. ಅದನ್ನ ಮಾಡಬೇಕು, ಆ ಮೂಲಕ ನಮಗೆ ಅನುಮತಿಯನ್ನ ಕೊಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶವನ್ನು ಮಾಡಬೇಕು ಅನ್ನೋದನ್ನ ಒತ್ತಿ ಹೇಳಿದ್ರು. ಆ ನಿಟ್ಟಿನಲ್ಲಿ 28ಕ್ಕೆ ನಡೆಯುವಂತಹ ಸಭೆ, 30ಕ್ಕೆ ನಡೆಯುವಂತಹ ಹೈಕೋರ್ಟ್ನ ಒಂದು ವಿಚಾರಣೆ ಏನಿದೆ ಅದು ನವೆಂಬರ್ 2ಕ್ಕೆ ಪಥಸಂಚಲನ ನಡೆಯುತ್ತಾ, ಕೇವಲ RSS ಪಥಸಂಚಲನ ನಡೆಯುತ್ತಾ ಅಥವಾ ಬೇರೆ ಸಂಘಟಕರು ಏನು ಕೇಳಿದರೆ ಅವರಿಗೆ ಪ್ರತ್ಯೇಕವಾದಂತಹ ದಿನವನ್ನ ಕೊಡಲಾಗುತ್ತಾ, ಅಥವಾ ಈಗ ಕೇಳಿರುವಂತಹ ಒಂದಷ್ಟು ಅರ್ಜಿಗಳ ಸಂಬಂಧಪಟ್ಟಂತೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಡೇಟ್ಗಳನ್ನು ಅಕಾಮಡೇಟ್ ಮಾಡಲಾಗುತ್ತಾ? ಸೊ ಇಲ್ಲಿರುವಂತದ್ದು ಪ್ರಶ್ನೆ ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.